ರಿಷಬ್ ಶೆಟ್ಟಿ ಅವ್ರದಂತೂ ಔಟ್ಸ್ಟ್ಯಾಂಡಿಂಗ್ 10 out of 10. ಸೆಕೆಂಡ್ ಆಫ್ ತುಂಬಾ ಇಷ್ಟ. ವಿಜುವಲ್ಸ್, ಆಕ್ಟಿಂಗ್, ಸ್ಟೋರಿ ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಸರ್. ನೋಡಿ ಹೇಳಿದ್ರೆ ಏನ್ ಬರುತ್ತೆ. ಚೆನ್ನಾಗಿತ್ತು ಸರ್, ಫಿಲಂ ಚೆನ್ನಾಗಿತ್ತು. ಸ್ಟೋರಿ ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಅದು ಹಳೆ ಕಾಲದ ಮೂವಿ ನೋಡ್ದಂಗ ಆಯ್ತು. ಒಂಥರ ಎಲ್ಲ ಮಿಕ್ಸ್ಡ್ ಸ್ಟೋರಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ತುಂಬಾ ಚೆನ್ನಾಗಿದೆ. ವೆರಿ ಗುಡ್ ಫಿಲ್ಮ್. ಸೂಪರ್. ರಿಷಬ್ ಆಕ್ಟಿಂಗ್ ಸೂಪರ್ ಚೆನ್ನಾಗಿದೆ. ಇಟ್ ವಾಸ್ ಗುಡ್. ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂತ್ಕೊಂಡು ನೋಡುವಂತ ಸಿನಿಮಾ. ಇಡೀ ವರ್ಲ್ಡ್ ಅಲ್ಲಿ ಹೆಸರು ಮಾಡುತ್ತೆ ನಮ್ಮ ಸಿನಿಮಾ. ಇದು ಕನ್ನಡ ಇಂಡಸ್ಟ್ರಿ ಯಾವುದೋ ಲೆವೆಲ್ ತಗೊಂಡೋಯ್ತು. ಇಡೀ ವರ್ಲ್ಡ್ ಅಲ್ಲಿ ಹೆಸರು ಮಾಡ್ತಾರೆ. ಒಂಥರ ಕನ್ನಡಿಗ ಅಂತ ಹೇಳ್ಕೊಳ್ಳೋ ನಮ್ಗೆ ಹೆಮ್ಮೆ. ತುಂಬಾ ಚೆನ್ನಾಗಿದೆ. ಅದೇ ಒಂಥರ ಲೆವೆಲ್, ಇದೇ ಒಂಥರ ಲೆವೆಲ್ ನೋಡ್ರಿ. ಅದಕ್ಕಿಂತ ಚೆನ್ನಾಗೇ ಇರುತ್ತೆ ಆಬ್ವಿಯಸ್ ಆಗಿ. ಅದು ನೋಡ್ಕೊಂಡು ಚೆನ್ನಾಗಿ ಮಾಡ್ತಾರ, ಡೌನ್ ಮಾಡ್ತಾರ. ತುಂಬಾ ಚೆನ್ನಾಗಿ ಮಾಡೋರು, ತುಂಬಾ ಚೆನ್ನಾಗಿ. ಹೀರೋಯಿನ್ ಚೆನ್ನಾಗಿ ಮಾಡೋರೆ, ಹೀರೋ ಚೆನ್ನಾಗಿ ಮಾಡೋರೆ. ಓವರ್ ಆಲ್ ಟೆಕ್ನಿಕಲ್ ತುಂಬಾ ಚೆನ್ನಾಗಿ. ಕಾಂತಾರನೇ ಬೀಟ್ ಮಾಡಕ್ಕಾಗೋದು. ಸೊ ಈ ಕಾಂತಾರ ಅಂತೂ ನ್ಯಾಷನಲ್ ಲೆವೆಲ್ಗೆ ಮತ್ತೆ ಹೆಸರು ಮಾಡುತ್ತೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ಅಲ್ಲಿ ಇಲ್ಲ, ರುಕ್ಮಿಣಿ ಅವರು ಇದ್ದಾರೆ. ರುಕ್ಮಿಣಿ ಅವ್ರ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಅವ್ರದಂತೂ ಕ್ಲೈಮ್ಯಾಕ್ಸ್ ಅಲ್ಲಂತೂ ಒಳ್ಳೆ ಒಂದು ಟ್ವಿಸ್ಟ್ ಇದೆ. ಎಲ್ಲರೂ ಸಿನಿಮಾ ನೋಡ್ಬೇಕು. ಮೂವಿ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ. ರಿಷಬ್ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಪಾರ್ಟ್ ಗಿನ ಸೆಕೆಂಡ್ ಪಾರ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಮೂವಿ ನೋಡಿ. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. 10 out of 10. ಕನ್ನಡ ಚಿತ್ರರಂಗ ಯಾವ್ದು ಕಮ್ಮಿ ಇಲ್ಲ ಅಂತ ತೋರಿಸಿಲ್ಲ. ಎಲ್ಲರೂ ಪ್ರತಿಯೊಬ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ರು ತುಂಬಾ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರ ಜೊತೆಗೂ ಅಷ್ಟೇ ಕೋ ಸ್ಟಾರ್ಸ್ ಎಲ್ಲರೂ ತುಂಬಾ ಸಪೋರ್ಟ್ ಆಗಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಕಾಂತಾರ 1 ಗಿಂತ ಕಾಂತಾರ 2 ಅಲ್ಲಿ ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ, ಡೈರೆಕ್ಷನ್ ತುಂಬಾನೇ ಚೆನ್ನಾಗಿದೆ. ಕಥೆನ ತುಂಬಾ ಚೆನ್ನಾಗಿ ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕು. 2-3 ತರ ಸ್ಟೋರಿ ಇದೆಯೇನೋ ಅಂತ ಅನ್ಸುತ್ತೆ. ಸೊ ಕಥೆನ ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕು. ಮೇಕಿಂಗ್ ಮಾತ್ರ ಸೂಪರ್ ಡೂಪರ್ ಮೇಕಿಂಗ್. ತುಂಬಾ ಚೆನ್ನಾಗಿತ್ತು ಸರ್. ರಿಚ್ ಆಗಿ ತೆಗ್ದಿದ್ದಾರೆ ಮೂವಿ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ಒಳ್ಳೆ ವಿಜುವಲ್ ಎಫೆಕ್ಟ್ಸ್, ಸ್ಟೋರಿ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಚೆನ್ನಾಗಿ ತೆಗ್ದಿದ್ದಾರೆ. ಆಲ್ ದ ಬೆಸ್ಟ್ ಅಂತ 100%. ಈ ತರ ಇನ್ನು ಮುಂದೆ ಬರ್ಬೇಕು, ಇನ್ನು ಜಾಸ್ತಿನೇ ಬರ್ಬೇಕು. ಬಾಹುಬಲಿ ಅದೊಂದು ಜಾನರ್, ಇದೇ ಒಂದು ಬೇರೆ ಜಾನರ್. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕಿಂತಾನೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಸ್ಟೋರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ, ಬಟ್ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ವಿಷಯದಲ್ಲಿ ಒಂಚೂರು ಎಲ್ಲೋ ಕಡಿಮೆ ಆಗಿದೆ ಅಂತ ಅನ್ಸ್ತಾ ಇದೆ. ಅದು ಬಿಟ್ಟರೆ ಮೇಕಿಂಗ್ ಚೆನ್ನಾಗಿದೆ. ಮೇಕಿಂಗ್ ಇಸ್ ವೆರಿ ಫೈನ್. ಅದು ಸ್ವಲ್ಪ ಸ್ಟೋರಿ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಅಂತ. ಬಾಹುಬಲಿ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸಿನಿಮಾದಲ್ಲಿ ಮೇಕಿಂಗ್ ಚೆನ್ನಾಗಿದೆ. ಮೇಕಿಂಗ್ ಸೂಪರ್ ಆಗಿದೆ. ಮೇಕಿಂಗ್ ಅವ್ರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಆಗತ್ತೆ ಸುಮಾರು ಕಡೆ ಅವ್ರದ್ದು ಒಂಥರ ಗೂಸು ಬರ್ತಾ ಇದೆ. ಮೈ ರೋಮಾಂಚನ ಆಗ್ತಾ ಇದೆ. ಆತರ ಇನ್ನು ಹೋಗಿಲ್ಲ. ಸ್ವಲ್ಪ ಸ್ಟೋರಿ ಒಂಚೂರು ಬೇಕಾಗಿತ್ತು ಅಂತ ಅನ್ಸ್ತಾ ಇದೆ ಅಷ್ಟೇ. ಸೂಪರ್. ಇಡೀ ಒಳ್ಳೆ ತುಂಬಾ ಅದ್ಭುತ ಮೂವಿ. ಕರ್ನಾಟಕಕ್ಕೆ ಒಳ್ಳೆ ಜನ ತುಂಬಾ ನೋಡೋಂತ ಮೂವಿ ಇದು. ಒಳ್ಳೆ ಸೂಪರ್ ಆಗಿದೆ. ಸಬ್ಜೆಕ್ಟ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಚಿಂಜಿ. ಅವ್ರದ್ದು ಚೆನ್ನಾಗಿದೆ, ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ. ಭಯಾನೂ ಆಯ್ತು, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ನೋಡ್ಬೇಕು ಇದನ್ನ. ಸಣ್ಣ ಹುಡುಗರಿಂದ ದೊಡ್ಡವರು ನೋಡ್ಬೇಕು. ತುಂಬಾ ಚೆನ್ನಾಗಿದೆ. ಕಲೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಅದ್ಭುತ ಸರ್. ತುಂಬಾ ಚೆನ್ನಾಗಿದೆ. Very good. The picturization was very good. Cameraman work was really good.
and effects were really very good. ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. Climax was awesome. Thank you. Well, crazy fighting scenes. It was very good. It was very good. It was best. Excellent. ತುಂಬಾ ಚೆನ್ನಾಗಿದೆ. ಎಲ್ಲಾನು ಇಷ್ಟ ಆಯ್ತು. ಪರ್ಟಿಕ್ಯುಲರ್ ಏನಿಲ್ಲ, ಫಸ್ಟ್ ಇಂದ ಲಾಸ್ಟ್ ವರೆಗೂ ಎಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸೂಪರ್. ತುಂಬಾ ಚೆನ್ನಾಗಿದೆ ಸರ್. ದಸರಾಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಖಂಡಿತವಾಗ್ಲೂ ಎಲ್ಲರೂ ಬಂದು ನೋಡ್ಬೇಕಂತ ನಾನು ಕೇಳ್ತೀನಿ ಸರ್. ಟಾಪ್ ನಾಚ್, ಮಾತಾಡೋಂಗಿಲ್ಲ. ತುಂಬಾ ಚೆನ್ನಾಗಿದೆ. ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ. ಸೂಪರ್ ಆಗಿತ್ತು ಸರ್, ನೆಕ್ಸ್ಟ್ ಲೆವೆಲ್. ಆಕ್ಟಿಂಗ್ ರಿಷಬ್ ಸರ್ ಸಕ್ಕತ್ತಾಗಿ ಮಾಡಿದ್ದಾರೆ. ಲವ್ ಇಟ್. ಕ್ಲೈಮ್ಯಾಕ್ಸ್ ಗ್ರೂಪ್ ಸಾಂಗ್ಸ್ ಸರ್, ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ ಯು.